ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಗೌಡ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡ್ತಿದ್ದೀನಿ ಅಂದರೆ ಕಾಲಿಫ್ಲವರ್ ಕಬಾಬ್ ಅಂದ್ಕೋಬೋದು. ನೀವು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ನೋಡಿ. ನೀವು ಕಾಲಿಫ್ಲವರ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬಿಸಿ ನೀರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು 5 ನಿಮಿಷ ನೆನೆಸಿಟ್ಕೋಬೇಕು. ಯಾಕೆ ಅಂದರೆ ಅದರಲ್ಲಿ ಏನಾದರೂ ಹುಳ ಅಥವಾ ಮೆಡಿಸನ್ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಅಷ್ಟೇ. ಆನಂತರ ತೊಳೆದು ಇಟ್ಕೊಂಡಿದ ನಂತರ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನ್ ಮಸಾಲ, ಕಬಾಬ್ ಪೌಡರ್, ಕಸ್ತೂರಿ ಮೇಥಿ, ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ. ಪಪ್ಪು ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಒಗ್ಗರಣೆ ಹಾಕೋದಕ್ಕೆ ಈ ಥರ ಪಪ್ಪನ್ನ ವಿಸಲ್ ಹೊಡ್ಸ್ಕೊಂಡು ಚೆನ್ನಾಗಿ ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಇವಾಗ ಆಗೋಗುತ್ತೆ. ಪಪ್ಪು ರೆಡಿ ಆಯಿತು. ಇನ್ನು ಸಿಂಪಲ್ಲಾಗಿ ಆಗೋಗುತ್ತೆ ಅಂತ ಪಪ್ಪನ್ನೇ ಮಾಡಿಕೊಂಡೆ ಇವತ್ತು ಮಧ್ಯಾಹ್ನ ಊಟಕ್ಕೆ. ಇನ್ನು ಈ ಕಡೆ ಬಾಣಲಿಯಲ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟು. ನೀವು ಒಂದು ಸಲ ಮಾಡ್ಕೊಳ್ಳಿ. ಸ್ಕೂಲ್ ಮಕ್ಳಿಗೂ ಲಂಚ್ ಬಾಕ್ಸ್ಗೆಲ್ಲ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಮಾಡಿಕೊಟ್ರೆ ನಿಜವಾಗ್ಲೂ ಎಷ್ಟು ಕ್ರಿಸ್ಪಿನೆಸ್ಸಾಗಿ ಬಂದಿದೆ ನೋಡಿ. ಸೇಮ್ ಚಿಕನ್ ಕಬಾಬ್ ಥರನೇ ಇತ್ತು. ತಿನ್ನೋಕ್ಕೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ರೆಡಿ ಆದಮೇಲೆ ಊಟನೂ ಮಾಡಿಕೊಂಡು ಇವತ್ತಿನ ಊಟ ಹೀಗಿತ್ತು. ಊಟ ಆದಮೇಲೆ ಸಂಜೆ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಿಕೊಂಡು ಶಾಪ್ ಇರೋದ್ರಿಂದ ನಾನು ಶಾಪ್ ಕೊಟ್ಟೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.